ಮಾತು ಹೇಳ್ತಾರೆ, ಸಮಾಜ ಸೇವೆ ಮಾಡಬೇಕಾದರೆ ಧೈರ್ಯವು ಛಲವು ಬೇಕಂತೆ, ಮತ್ತು ಆಯುಷ್ಯು ಆರೋಗ್ಯವೂ ಬೇಕಂತೆ. ಅದು ಎಲ್ಲವನ್ನು ಒಬ್ಬರಿಗೆ ಕೊಟ್ಟಿದ್ರೆ ಅದು ನಾನು ಕಂಡದರಲ್ಲಿ ತಿಮ್ಮೇಗೌಡರಿಗೆ ಆ ಭಾಗ್ಯವಂತ. ಇವತ್ತು ನಾವು ನೀವೆಲ್ಲ 80ನೇ ವಯಸ್ಸಿಗೆ ಉಳಿತೇವ ಗೊತ್ತಿಲ್ಲ, ನಾನಂತೂ ಉಳಿಯೋಲ್ಲ 80ನೇ ವಯಸ್ಸಿಗೆ. ಆದರೆ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಕೊಟ್ಟು ನಿಮಗೆಲ್ಲ ಒಂದು ಅವರ 100ನೇ ಹುಟ್ಟುಹಬ್ಬ ಆಚರಿಸುವ ಯೋಗ ಭಾಗ್ಯ ನಮಗೂ ನಿಮಗೂ ಎಲ್ಲರಿಗೂ ಕೊಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸುತ್ತಾ, ಅವರೊಂದು ಸಮಾಜದ ಶಕ್ತಿಯಾಗಿ ಬೆಳೆಯಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಶ್ರೀ ವಿಖ್ಯಾತಾನಂದ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ನಮ್ಮ ಸಮಾಜದ ಎಲ್ಲ ಹಿರಿಯ ಬಾಂಧವರಿಗೆ ನಮಸ್ಕರಿಸಿ, ನಮ್ಮ ಸಮಾಜದ ಇರೋರಿಗೆ ಎಲ್ಲರಿಗೂ ವಂದಿಸಿ, ನಾನು ಏನು ಹೇಳುವಂಥದ್ದೇನೂ ಇಲ್ಲ. ನಾನು 1963ರಲ್ಲಿ ಊರು ಬಿಟ್ಟನು. ಅಲ್ಲಿಗೆ ನಾನೇನಂತ ವಿದ್ಯಾಭ್ಯಾಸ ಕಲಿತೋನಲ್ಲ. ನನಗೆ ಬಡತನದಿಂದ ನಮ್ಮ ಟೀಚರ್ಸ್ಗಳಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸಬೇಕಾಗುತ್ತೆ. ಯಾಕೆಂತಂದರೆ ಆ ಬಡತನದಲ್ಲಿದ್ದಾಗ ನನ್ನನ್ನು ಒಂದು ಪ್ರಪಂಚದ ಜ್ಞಾನನ ಯಾವ ಥರ ಜನರಲ್ ನಾಲೆಡ್ಜಿಗೆ ತಳ್ಳಿ, ನನ್ನ ವಿದ್ಯಾಭ್ಯಾಸದಲ್ಲಿ ಅಷ್ಟು ಎಲ್ಲ ಪ್ರೈಮರಿಯಿಂದ ಹಿಡಿದು ಮಿಡ್ಲ್ ಸ್ಕೂಲಿಂದ ತಳ್ಳಿ ಅಲ್ಲಿವರೆಗೂ ಪಬ್ಲಿಕ್ ಎಕ್ಸಾಮ್ ಇರಲಿಲ್ಲ. ಮಿಡ್ಲ್ ಸ್ಕೂಲು 8th ಕ್ಲಾಸ್ನಲ್ಲಿ ಪಬ್ಲಿಕ್ ಎಕ್ಸಾಮ್ ಬಂತು. ಅಲ್ಲಿ ಆ್ಯಕ್ಚುಲಾಗಿ ನಿಜವಾಗೂ 2 ಸಬ್ಜೆಕ್ಟ್ನಲ್ಲಿ ಮಾತ್ರ ನಾನು ಪಾಸಾಗಿದ್ದೆ. ಒಂದು ಮ್ಯಾಥಮೆಟಿಕ್ಸು ಮತ್ತು ಕನ್ನಡ. ಬಾಕಿ ಎಲ್ಲ ಸಬ್ಜೆಕ್ಟ್ನಲ್ಲೂ 0. ಅಂದರೆ 0 ಅಂತಂದರೆ 20-30 ಮಾರ್ಕ್ಸ್ ತಳ್ಬಿಟ್ಟು ಟೀಚರ್ಸ್ಗಳು, ಅವನ ತಂದೆ ತಾಯಿ ಇಲ್ಲದ ಹುಡುಗ ಮತ್ತು ಬಡ ಹುಡುಗ, ಅವನ್ನ ಆದಷ್ಟು ಎಲ್ಲರೂ ಟೀಚರ್ಸು ನನ್ನ ಇದು ಮಾಡಿ ತಳ್ಳಿ ಮಿಡ್ಲೀಸು ಕಳಿಸಿ ರೂರಲ್ ಹೈಸ್ಕೂಲ್ನಲ್ಲಿ ಆರೋಹಳ್ಳಿ ಒಳಗೆ ಸೆಕೆಂಡ್ ಸಬ್ಜೆಕ್ಟನ್ನು ಓದಿ ಫೈಲಾಗ್ಬಿಟ್ಟೆ. ಇನ್ನು ಆ ರಿಸಲ್ಟು ಫೈಲಾದ್ಮೇಲೆ ನಮ್ಮ ಚಿಕ್ಕಪ್ಪರು ಹೊಡಿತಾರೆ ಅಂತ ಊರು ಬಿಟ್ಟು ಕೇಳ್ದೆ ಬುಕ್ಕನ್ನು ತಗೊಂಡೋಗಿ ಯಾವುದೋ ಒಂದು ಜವಳಿ ಅಂಗಡಿಲಿ ಇಟ್ಟು ಊರು ಬಿಟ್ಟು ಹೋದನ್ನು ನಾನು. ಊರು ಬಿಟ್ಟು ಹೋಗ್ಬೇಕಾದ್ರೆ ಒಂದು ಆರೋಹಳ್ಳಿಯಿಂದ ಬಿಡದಿಗೆ ಆ ಬಸ್ನಲ್ಲಿ ಆ ಕಂಡಕ್ಟ್ರಿಗೆ ಇದು ಮಾಡಿಕೊಂಡು ಬಿಡದಿಗೆ ತಗೊಂಡೋಗ್ಬಿಟ್ರು. ಆ ಬಿಡದಿಗೆ ತಗೊಂಡೋಗಿ ಕೊಟ್ಟು ಬೆಳಿಗ್ಗೆ ಆ ಬಸ್ಸನ್ನು ತೊಳೆದು ಅವನು ನನಗೆ ಟಿಫನ್ ಕೊಡಿಸ್ದ. ಆ ಟಿಫನ್ ಕೊಡಿಸಾದ್ಮೇಲೆ ರೈಲ್ವೆ ಸ್ಟೇಷನ್ನಲ್ಲಿ ನಾನು ಎಲ್ಲಿ ಹೋಗಬೇಕು ಅಂತ ದಿಕ್ತಪ್ಪದೆ ಸಾಯಂಕಾಲದವರೆಗೂ ಒಂದು ಇದ್ರ ಮೇಲೆ ಕೂತ್ಕೊಂಡು, ಇದು ನನ್ನ ಬ್ಯಾಕ್ಗ್ರೌಂಡು ಯಾವ ಥರ ಬೆಳೆದು ಬಂದೆ ಅನ್ನೋದಕ್ಕೆ ನಿಮ್ಮ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವಾಗ ದೊಡ್ಡದಾಗಿ ಸಮಾಜದ ಎದುರುಗಡೆ ದೊಡ್ಡ ಮನಸ್ಸಿನ ಥರ ಎಲ್ಲರೂ ಹೇಳಿದ್ರು, ಆ ಥರ ಬೆಳೆದು ಬಂದವನಲ್ಲ ನಾನು. ಚಿಕ್ಕದಾಗಿ ಸೇವೆ ಮಾಡಿಕೊಂಡು ಬಂದಿರಬೇಕಾದ್ರೆ ಆ ಜಾಗದಿಂದ ರೈಲ್ವೆ ಸ್ಟೇಷನ್ಗೆ ಅವತ್ತಿನ ಸ್ಟೇಜ್ನಲ್ಲಿ ನನ್ನ ಹತ್ರ ಇದ್ದದ್ದು 1.25 ರೂಪಾಯಿ. ಅದು ಜೋಡಿಸ್ಕೊಂಡು ಮಡಿಕೊಂಡಿದ್ದೆ. ಆ 1.25 ರೂಪಾಯಿ ನನ್ನ ಲೈಫ್ನಲ್ಲಿ ನನ್ನ ಇವತ್ತಿನ ಜೀವನದ ಬೆಳವಣಿಗೆಗೆ ಕ್ಯಾಪಿಟಲ್ ಅಮೌಂಟ್ ಆಯಿತು.
ಡಾಕ್ಟರ್ ಎಂ ತಿಮ್ಮೇಗೌಡರಿಗೆ 80 ವರ್ಷ ತುಂಬಿದ ಈ ಸಂಭ್ರಮದಲ್ಲಿ ನನಗೂ ಸಹ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆಯೋಜಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭಾಳ ಮುಖ್ಯವಾಗಿ ಸಮಾಜದ ಪ್ರೇರಕ ಶಕ್ತಿ, ಭಾಳ ವರ್ಷಗಳಿಂದ ಸಮಾಜವನ್ನು ಮುನ್ನಡೆಸುತ್ತಿರುವಂಥ ಚಾಲಕ ಶಕ್ತಿಯಾಗಿ ತಿಮ್ಮೇಗೌಡರು ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರೋದು ನಿಜಕ್ಕೂ ಸಹ ಸಂತೋಷದ ವಿಷಯ. ಈ 80ರ ಹರೆಯದಲ್ಲಿಯೂ ಸಹ ಅವರು ನಮ್ಮ ಇಡೀ ಸಮಾಜವನ್ನು ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗೋದಕ್ಕೆ ಅವರು ಶ್ರಮಿಸ್ತಾ ಇರೋದು ನಿಜಕ್ಕೂ ಸಹ ಶ್ಲಾಘನೀಯ. ಹಾಗಾಗಿ ನಾನು ಸಮಾಜದ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ 100 ವರ್ಷಗಳ ಆಯುಷನ್ನು ಭಗವಂತ ಕೊಡಲಿ. 100ನೇ ವರ್ಷದ ಬರ್ತ್ಡೇಯನ್ನು ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅರಮನೆ ಗ್ರೌಂಡ್ನಲ್ಲಿ ನಾವೆಲ್ಲ ಸೇರಿ ಮಾಡುವಂತೆ ಆಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಎಲ್ಲರೂ ಸಹ ಅವರವರ ಶಕ್ತಿ ಅನುಸಾರ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡೋದನ್ನು ನೋಡಿದ್ದೇವೆ. ಜೆ ಪಿ ಅವರು ಮತ್ತು ತಿಮ್ಮೇಗೌಡರು ಆ ಹಿಂದಿನ ತಲೆಮಾರಿನ ಲೀಡ್ರನ್ನ ನಾವು ನೋಡಿಲ್ಲ. ಆದರೆ ನಾವು ಏನು ನಮಗೆ ಗೊತ್ತಾಗುವಂಥ ಸಂದರ್ಭದಲ್ಲಿ ಲೀಡ್ರ್ಗಳು ಜೆ ಪಿ ಅವರು ಮತ್ತು ತಿಮ್ಮೇಗೌಡರು ಸಮಾಜವನ್ನು ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಸಂಘವನ್ನು ಮುನ್ನಡೆಸ್ಕೊಂಡು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೀಗೆ ಮುಂದುವರಿಲಿ. ಅವರ ನೇತೃತ್ವದಲ್ಲಿ ನಾವೆಲ್ಲ ಸಹ ಇರ್ತೀವಿ. ಸಮಾಜವನ್ನು ಮುನ್ನಡೆಸೋದಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ, ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಉತ್ಸಾಹದಿಂದ 100 ವರ್ಷಗಳು ಬದುಕಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.